ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಈಗ ತಾನೇ ಗಂಗೆನಹಳ್ಳಿಗೆ ಹೋಗಿ ಬಂದ್ವಿ. ಮೊನ್ನೆ ನನ್ನ ಮಗನಿಗೆ ಶೂ ತಗೊಂಡು ಬಂದ್ವಲ್ಲ, ಆವಾಗ ನಮ್ಮ ಯಜಮಾನ್ರಿಗೇನು ಶೂ ಕೊಡ್ಸಿದ್ನಲ್ಲ, ಆ ಶೂ ಅವ್ರಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ಬೇರೆ ಶೂ ತಗೊಂಡು ಬಂದ್ವಿ. ಅವ್ರದ್ದು ಬರ್ತಡೇ ನಾಳೆ ಜನವರಿ 1 ನಮ್ಮ ಯಜಮಾನ್ರು ಬರ್ತಡೇ. ಅದಕ್ಕೆ ಅವ್ರಿಗೆ ಶೂ ಕೊಡ್ಸಿದ್ದೀನಿ. ಯಾವ ಶೂ ಅಂತ ತೋರಿಸ್ತೀನಿ, ಬನ್ನಿ. ಕೊಡ, ಅದು ಕೊಡು. ನೋಡಿ ಚೆನ್ನಾಗಿದ್ಯಾ? ಈ ಶೂ ಕೊಡ್ಸಿದ್ದೀನಿ ಅವ್ರಿಗೆ ಬರ್ತಡೇಗೆ ನನ್ನ ಕಡೆಯಿಂದ. ಇದು ಗಿಫ್ಟು ನಮ್ಮ ಯಜಮಾನ್ರಿಗೆ. ಅವ್ರು ಕೇಳಿದ್ದು, ಅವ್ರು ಇಷ್ಟಪಟ್ಟು ಕೇಳಿದ್ದು ಇದು ಬೇಕಂತ ಕರ್ಕೊಂಡೋಗಿ ಕೊಡ್ಸ್ಕೊಂಡು ಇವಾಗ ಕರ್ಕೊಂಡು ಬಂದೆ. ಆಮೇಲೆ ಬರ್ತಡೇ ಅಂತ ಅಂಗಡಿಯವ್ರಿಗೆ ಗೊತ್ತಾಯಿತು. ಅಂಗಡಿಯವ್ರಿಗೆ ಹೇಳಿದೆ ಅವ್ರದ್ದು ಬರ್ತಡೇಗೆ ಕೊಡಿಸ್ತಾ ಇರೋದು ಅಂತ. ಅದಕ್ಕೆ ಅವರು ಒಂದು ಜೊತೆ ಸಾಕ್ಸ್ ಫ್ರೀಯಾಗಿ ಕೊಟ್ಟರು. ಬರ್ತಡೇ ಗಿಫ್ಟ್ ಅಂತ ಸಾಕ್ಸ್ ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಅವರು ಸಾಕ್ಸ್ ಎಲ್ಲ ಏನು ಫ್ರೀ ಕೊಡೋದು ಇಲ್ಲ ಅಂಗಡಿನಲ್ಲಿ. ಆಮೇಲೆ ₹1 ಕೂಡ ಕಮ್ಮಿ ಮಾಡಲ್ಲ, ಫಿಕ್ಸೆಡ್ ರೇಟು. ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಅಷ್ಟೇ ಸಖತ್ತಾಗಿರುತ್ತೆ, ತುಂಬ ವರ್ಷ ಬಾಳಿಕೆ ಬರುತ್ತೆ. ಆ ಥರ ನಮ್ಮದು ರೆಗ್ಯುಲರ್ ಅಂಗಡಿಗೆ ಹೋಗ್ತೀವಿ ಯಾವಾಗಲೂ. ಬರ್ತಡೇ ಅಂದಿದ್ದಕ್ಕೆ ಸಾಕ್ಸು ಫ್ರೀಯಾಗಿ ಕೊಟ್ಟಿದ್ದಾರೆ. ಇಷ್ಟೊತ್ತು ಇವಾಗ ಟೈಮ್ ಬಂದು 7:45 ಆಯಿತು. 6:30ಗೆ ಹೋಗಿದ್ದು ನಾವು, 7:45 ಆಯಿತು. ಇವಾಗ ಬಂದು ಹಿಂಗೆ ಉಳ್ಕೊಂಡಿದ್ದೆ. ಹಂಗೆ ಕೇಕ್ ತೊಗೊಂಡು ಬಂದೆ. ಬರ್ತಡೇ ಅಲ್ವಾ ನಾಳೆ ಅಂತೇಳಿ ಐಸ್ ಕ್ರೀಮ್ ಕೇಕ್ ತಂದಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ನಾಳೆ ಕೇಕ್ ಕಟ್ ಮಾಡೋದು. ನಾಳೆ ಬೆಳಿಗ್ಗೆ ಕೇಕ್ ಕಟ್ ಮಾಡೋದು ಬರ್ತಡೇಗೆ. ಸಿಕ್ಕಾಪಟ್ಟೆ ರಶ್ ಕೇಕ್ ಅಂಗಡಿನಲ್ಲಿ, ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ. ಸರಿ ಅಂತ ಚಿಕ್ಕದೊಂದು ಕೇಕ್ ತಗೊಂಡು ಬಂದುಬಿಟ್ಟೆ ನಾನು. ಇನ್ನೂ ಅಡುಗೆ ಮಾಡಿಲ್ಲ. ಏನು ಅಡುಗೆ ಮಾಡೋದು, ಹೊಟ್ಟೆ ಬೇರೆ ಹಸೀತಾ ಇದೆ. ಇವಾಗಲೇ 8 ಗಂಟೆ ಆತಾಯಿತೆ ನೋಡಿ. ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ. ಪಾಯಸ ಇತ್ತು, ಪಾಯಸ ತಿಂದ್ವಿ. ನನ್ನ ಮಗಳು ಇವಾಗ ಪಾಯಸ ತಿಂತಾ ಇದ್ದಾಳೆ ಟ್ಯೂಷನಿಂದ ಬಂದು. ಏನು ಅಡುಗೆ ಮಾಡೋದು ಗೊತ್ತಿಲ್ಲ. ಅನ್ನ ಇದೆ. ಏನು ಮಾಡ್ತೀಯ ಚಿನ್ನು? ನೀನು ಮಾಡು. ನೀನು ಮಾಡ್ತೀಯ ಟೊಮಟೊ ಗೊಜ್ಜು. ಇಬ್ಬರು ಮಾಡಲ್ವಂತೆ, ಹಂಗೆ ಇರಲಿ ಉಪವಾಸ. ನಾನು ಹಂಗೆ ಮನೆಗೆ ಕಂತೀನಿ ಪಾಯಸ ತಿಂದ್ಬಿಟ್ಟು ಅಷ್ಟು. ಓಕೆನಾ ಫ್ರೆಂಡ್ಸ್, ನಿಮ್ಗೆ ನಾನು ಆಮೇಲೆ ಸಿಗ್ತೀನಿ. ಸಾಕಾಯಿತು ಎಲ್ಲ ಓಡಾಡ್ಕೊಂಡು ಬಂದು. ನೋಡಿ ಚೆನ್ನಾಗಿದೆಯಾ ಅಂತೇಳಿ. ಲಿಬರ್ಟಿ ಕಂಪ್ನಿದು ಶೋ ಇದು. ಸಖತ್ತಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷದ ಮೊದಲನೇ ದಿವಸ, ಮೊದಲನೇ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ, ಹ್ಯಾಪಿ ನ್ಯೂ ಇಯರ್. ನಿನ್ನೆ ಹೆಂಗಿತ್ತೋ ಇವತ್ತು ಹಂಗೆ ಇದೆ ನೋಡಿ. ಇವಾಗ ಎದ್ದಿದ್ದೀನಿ. ಇವಾಗ ಟೈಮ್ ಬಂದು ಆಲ್ರೆಡಿ 7:10 ಆಯಿತು. ನನ್ನ ಮಗಳು ಇನ್ನೂ ಮಲ್ಕೊಂಡೇ ಇದ್ದಾಳೆ. ಲೈಫಲ್ಲಿ ಏನೂ ಚೇಂಜ್ ಆಗಲ್ಲ. ನಿನ್ನೆ ಹೆಂಗಿದ್ದೀವೋ ಇವತ್ತು ಹಂಗೆ ಇರ್ತೀವಿ. ನಿನ್ನೆ ಮಲ್ಕೊಂಡು ಇವತ್ತು ಎದ್ದಿದ್ದೀವಿ. ದಿವಸ ಹೆಂಗೆ ಮಲ್ಕೊಂಡು ಎದ್ದೊಳ್ತೀವೋ ಅದೇ ಥರ ಬೆಳಿಗ್ಗೆ ಎದ್ದೊಳೋದಷ್ಟೇ. ಚೇಂಜ್ ಆಗೋದೇನು ಗೊತ್ತಾ? ಇರಿ ತೋರಿಸ್ತೀನಿ ನೋಡಿ. ಚೇಂಜ್ ಆಗೋದು ಇದು ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗೋದು. ನಮ್ಮ ಲೈಫ್ ಏನು ಚೇಂಜ್ ಆಗಲ್ಲ. ನಮಗಿರೋ ಕಷ್ಟನೂ ಹಂಗೆ ಇರುತ್ತೆ, ನಮಗಿರೋ ಸುಖನೂ ಹಂಗೆ ಇರುತ್ತೆ, ನಾವು ಮಾಡಿರೋ ಸಾಲನೂ ಹಂಗೆ ಇರುತ್ತೆ. ರಾತ್ರಿ ಮಲ್ಕೊಂಡ್ಲೇಬೇಕು, ಬೆಳಿಗ್ಗೆ ಎದ್ದೊಳ್ಳೇಬೇಕು. ಇವಾಗ ನೋಡಿ ಹೊಸ ವರ್ಷ ಬಂತು. ಎಷ್ಟೋ ಜನ ಕೇಕ್ ಕಟ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಏನೇ ಒಂದು ಮಾಡ್ಕೊಂಡು ಬಂದರು. ಅದು ಇವತ್ತೇ ಮಾಡಬೇಕು ಅಂತ ಏನಿಲ್ಲ, ದಿವಸನೂ ಮಾಡ್ಬೋದು. ನಾವು ಖುಷಿಯಾಗಿದ್ದರೆ ದಿವಸ ಪಾರ್ಟಿ ಮಾಡ್ಬೋದು, ದಿವಸ ಕೇಕ್ ಕಟ್ ಮಾಡ್ಬೋದು ದುಡ್ಡಿದ್ರೆ. ಇವಾಗ ನೋಡಿ ಹೊಸ ವರ್ಷ ಬಂತು. ಅಲ್ಲಿರೋ ಹಳೇ ಕ್ಯಾಲೆಂಡ್ರನ್ನ ತೆಗೆದುಬಿಟ್ಟು ಹೊಸ ಕ್ಯಾಲೆಂಡ್ರು ಅಂತ ಹಾಕ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಚೇಂಜ್ ಆಗಲ್ಲ. ಕೆಲಸ ಮಾಡೋರು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಲೇಬೇಕು, ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋಗಬೇಕು,
ಮನೇಲಿ ಹೆಣ್ಮಕ್ಳು ಕೆಲಸ ಮಾಡೋದು ಮಾಡಲೇಬೇಕು, ಬೇರೆ ಏನು ಚೇಂಜ್ ಆಗಲ್ಲ. ನಮ್ಮ ಲೈಫಲ್ಲಿ ದಿನ ಹೇಗಿರುತ್ತೋ ಹಾಗೇ ಇರುತ್ತೆ. ಈ ಕ್ಯಾಲೆಂಡ್ರಿಂದ ಹೊಸ ವರ್ಷ ಅಂತ ನಾವು ಆಚರಣೆ ಮಾಡಬೇಕಷ್ಟೆ. ನೋಡಿ, ಈ ಹೊಸ ವರ್ಷ ಸ್ಟಾರ್ಟ್ ಆಯ್ತಲ್ಲ, ನಮ್ಮ ಮನೆಗೆ ನಾವು ಹೊಸ ವರ್ಷಕ್ಕೆ ಅಂತ ಕ್ಯಾಲೆಂಡ್ರ್ ಮಾತ್ರನೇ ತರೋಕ್ಕಾಗೋದು, ಬೇರೆ ಏನು ತರೋಕ್ಕಾಗಲ್ಲ. ಹ್ಯಾಪಿನೆಸ್ ತರೋಕ್ಕಾಗಲ್ಲ, ಏನು ತರೋಕ್ಕಾಗಲ್ಲ. ನಾವು ಖುಷಿಯಾಗಿದ್ದರೆ ದಿನಾನೂ ಖುಷಿಯಾಗೇ ಇರ್ಬೋದು, ಅಳ್ತಾ ಇದ್ದರೆ ದಿನಾನೂ ಅಳ್ತಾ ಇರ್ಬೋದು. ಕೇಕ್ ತಂದು ಕಟ್ ಮಾಡಿದ್ರೆ ದುಡ್ಡಿರೋರು ದಿನ ಕೇಕ್ ಕಟ್ ಮಾಡ್ಬೋದು, ದಿನ ಪಾರ್ಟಿ ಮಾಡ್ಬೋದು ಅಷ್ಟೇ. ಇವತ್ತೇ ಮಾಡಬೇಕು ಅಂತೇನಿಲ್ಲ, ದಿನಾನೂ ಪಾರ್ಟಿ ಮಾಡ್ಬೋದು, ದಿನ ಕೇಕ್ ಕಟ್ ಮಾಡ್ಬೋದು. ನಾವು ಖುಷಿಯಾಗಿ ಇರಬೇಕು ಅಂದರೆ ಯಾವಾಗ ಬೇಕಾದರೂ ಇರ್ಬೋದು. ಇವತ್ತೇ ಹೊಸ ವರ್ಷ, ಇವತ್ತೇ ಖುಷಿಯಾಗಿರ್ತೀವಿ ಅಂತಲ್ಲ, ಈ ವರ್ಷ ನಾವು ಏನು ಮಾಡ್ತೀವಿ ಅನ್ನೋದು ನಮ್ಮ ತಲೆಯಲ್ಲಿ ಇಟ್ಕೊಂಡು ಅದನ್ನು ಮಾಡಬೇಕು. ಈ ವರ್ಷ ನಾವು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಮಾಡಿ ಮುಗಿಸ್ಬೇಕು, ಅಷ್ಟೇ ಮಾಡಬೇಕಾಗಿರೋದು. ಇವಾಗ ಬನ್ನಿ ಕ್ಯಾಲೆಂಡ್ರ್ ಚೇಂಜ್ ಮಾಡಬೇಕು. ಕ್ಯಾಲೆಂಡರ್ನ ಇವಾಗ ಚೇಂಜ್ ಮಾಡ್ತೀನಿ. ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಮೊದಲೇ ತಂದಿಟ್ಕೊಂಡಿದ್ನಲ್ಲ, ನಿಮಗೆ ತೋರಿಸಿದ್ದೀನಿ. ಇವಾಗ ಈ ಕ್ಯಾಲೆಂಡರ್ ಹಾಕೋದಷ್ಟೇ ಕೆಲಸ. ನನ್ನ ಲೈಫಲ್ಲಿ ಯಾವಾಗಲೂ ಹಿಂಗೆ ಇರುತ್ತೆ. ಬೆಳಿಗ್ಗೆ ಎದ್ದು ಕೆಲಸ ಮಾಡಲೇಬೇಕು, ರಾತ್ರಿ ಆದರೆ ಮಲ್ಕೊಳ್ಲೇಬೇಕು, ತಿರ್ಗಾ ಬೆಳಿಗ್ಗೆ ಎದ್ದೊಳ್ಳೇಬೇಕು. ನಾರ್ಮಲ್ಲು. ಹೊಸ ವರ್ಷ ಅಂತ ಹೇಳ್ಬಿಟ್ಟು ನಾವು ಅಡುಗೆ ಮಾಡಲ್ಲ, ಪಾತ್ರೆ ತೊಳೆಯಲ್ಲ, ಕಸ ಗುಡಿಸೋಲ್ಲ ಅಂತ ಏನೂ ಹೇಳೋಕ್ಕಾಗಲ್ಲ. ನಮ್ಮ ಕೆಲಸ ದಿನ ಹೇಗೆ ನಡೀತಾ ಇರುತ್ತೋ ಹಾಗೇ ನಡೀತಾ ಇರುತ್ತೆ. ಚೇಂಜ್ ಆಗೋದು ಕ್ಯಾಲೆಂಡರ್ ಮಾತ್ರ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಚೇಂಜ್ ಆಗ್ತಾ ಇರೋದು ಕ್ಯಾಲೆಂಡರ್ ಮಾತ್ರ, ನಮ್ಮ ಜೀವನ ಅಲ್ಲ. ನಮ್ಮ ಜೀವನ ಹೇಗಿರುತ್ತೋ ಹಾಗೇ ಇರುತ್ತೆ. ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂತ ಕೂತ್ಕೊಂಡು, ಈಗ 2024 ಹೋಯ್ತು, 2024ಅಲ್ಲಿ ನೀವು ಏನು ಮಾಡಿದ್ದೀರಾ ಅದಕ್ಕಿಂತ ಬೆಟರಾಗಿ ಏನು ಮಾಡ್ಬೋದು ಅನ್ನೋದನ್ನು ಮಾತ್ರ ಯೋಚನೆ ಮಾಡಿ ಅದನ್ನು ಮಾಡಬೇಕು. ಅದು ಬಿಟ್ಟರೆ ಬೇರೆ ಏನೂ ಚೇಂಜ್ ಆಗೋದಿಲ್ಲ. ನಮ್ಮ ಕಷ್ಟಗಳು ಚೇಂಜ್ ಆಗಲ್ಲ. ನಮ್ಮ ಲೈಫಲ್ಲಿ ನಾವು ಏನು ಮಾಡ್ತಾಯಿದ್ದೀವೋ ಅದು ಹಾಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಚೇಂಜ್ ಆಗೋದು ಕ್ಯಾಲೆಂಡರ್ ಮಾತ್ರ. ಇದು ನನಗನ್ಸಿರೋದು. ನಿಮ್ಗೇನು ಅನಿಸಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಹೇಗೆ ಹ್ಯಾಪಿ ನ್ಯೂ ಇಯರ್ ಆಚರಣೆ ಮಾಡಿದ್ರಿ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಇಗ್ನೋರ್ ಮಾಡಿಬಿಡಿ, ಓಕೆನಾ? ನನಗೇನು ಅನಿಸಿದೆ ನಾನು ಅದನ್ನು ಹೇಳಿದ್ದೀನಿ. ಲೈಫಲ್ಲಿ ಹ್ಯಾಪಿ ಅನ್ನೋದು ದಿನ ಇರಬೇಕು, ದಿನ ಹ್ಯಾಪಿಯಾಗಿರಬೇಕು. ಇರೋದು ಒಂದೇ ಲೈಫು, ಯಾವಾಗಲೂ ಹ್ಯಾಪಿಯಾಗಿರಬೇಕು. ಏನೇ ಕಷ್ಟ ಇರಲಿ, ಸುಖ ಇರಲಿ, ಏಳು ಬೀಳು ಏನೇ ಇರಲಿ, ಯಾವಾಗಲೂ ಖುಷಿಯಾಗಿರಬೇಕು. ಪಾರ್ಟಿ ಮಾಡಬೇಕು ಅಂತಂದರೆ ದಿನ ಮಾಡ್ಬೋದು, ಅದಕ್ಕೆ ಹ್ಯಾಪಿ ನ್ಯೂ ಇಯರೇ ಬರಬೇಕು ಅಂತ ಏನಿಲ್ಲ, ಓಕೆನಾ ಫ್ರೆಂಡ್ಸ್? ಇವಾಗ ಕ್ಯಾಲೆಂಡರ್ ಚೇಂಜ್ ಮಾಡಿ ನನ್ನ ಹೊಸ ವರ್ಷನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕ್ಯಾಲೆಂಡರ್ ಹಾಕಿದ್ದೀನಿ. ಹೊಸ ವರ್ಷ ನನಗೆ ಇವಾಗ ಟೈಮ್ ಬಂದು 7:15 ಆಗ್ತೈತೆ. ಇವಾಗ ಹೊಸ ವರ್ಷ ಸ್ಟಾರ್ಟ್ ಆಯಿತು. ಕ್ಯಾಲೆಂಡರ್ ಹಾಕಿದ್ದೀನಿ, ಹೊಸ ವರ್ಷ ಸ್ಟಾರ್ಟ್ ಆಯಿತು. ಹೊಸ ವರ್ಷ ಅಂತ ಏನು ಫ್ರೀ ಇಲ್ಲ. ಮನೆ ನೋಡಿ ಹೆಂಗಿದೆ, ಪಾತ್ರೆ ಒಂದು ಲಾಟಿದೆ, ಇದನ್ನೆಲ್ಲ ಮಾಡಲೇಬೇಕು. ಏನು ಮಾಡೋದು? ಕೇಕ್ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವತ್ತು ನಮ್ಮ ಯಜಮಾನ್ರು ಬರ್ತಡೇ, ಆದರೆ ನಾನು ವಿಶ್ ಮಾಡೇ ಇಲ್ಲ. ಹಾಗೆ ಹೋಗಿದ್ದಾರೆ ಕೆಲಸಕ್ಕೆ, ಬೆಳಿಗ್ಗೆ ಬೇಗ ಹೋಗಿದ್ದಾರೆ. ನಾನು ಎದ್ದಿಲ್ಲ ವಿಶ್ ಮಾಡೋಕ್ಕೆ. ಅವರು ಆಫೀಸ್ಗೆ ಹೋಗಿದ್ದಾರೆ. ಹೊಸ ವರ್ಷ ಅಂತ ಏನು ರೆಸ್ಟ್ ಇಲ್ಲ, ಆಫೀಸ್ಗೆ ಹೋಗಿದ್ದಾರೆ. ಇವಾಗ ಕೇಕ್ ಹಂಗೆ ಇದೆ. ರಾತ್ರಿ ಕಟ್ ಮಾಡೋಣ ಅಂತ ಅಂದ್ಕೊಂಡೆ 12 ಗಂಟೆಗೆ. ನ್ಯೂ ಇಯರ್ಗೂ ಆಗುತ್ತೆ, ಬರ್ತಡೇಗೂ ಆಗುತ್ತೆ ಅಂತ. ಆದರೆ ನೈಟು ಬೇಗ ಮಲ್ಕೊಂಡಿದ್ರಿಂದ ಎದ್ದು ಕೇಕ್ ಕಟ್ ಮಾಡೋಕ್ಕಾಗಿಲ್ಲ. ಇವಾಗ ಬೆಳಿಗ್ಗೆ ಮಾಡೋಕ್ಕೆ ನಾನು ಎದ್ದಿಲ್ಲ. ಇವಾಗ ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಕೇಕ್ ಕಟ್ ಮಾಡಬೇಕು. ಅವ್ರ ಬರ್ತಡೇಯಿಂದ ಕೇಕ್ ಕಟ್ ಮಾಡಬೇಕು ಅಷ್ಟೇ. ನಿನ್ನೆ ಅವ್ರಿಗೆ ಶೂ ಎಲ್ಲ ಕೊಡಿಸ್ಕೊಂಡು ಬಂದಮೇಲೆ ತಿರ್ಗಾ ವಿಡಿಯೋ ಮಾಡಲಿಲ್ಲ ನಾನು. ಅವರೆಕಾಳು ಸಾಂಬಾರು ಮಾಡಿದ್ದೆ. ಅವರೆಕಾಳು ಸಾಂಬಾರು ಮಾಡಿ, ಅನ್ನ ಮಾಡಿ, ಪಾಯಸನೂ ಮೊನ್ನೆ ಮಾಡಿದ ಪಾಯಸ ಇತ್ತು ಸ್ವಲ್ಪ, ಅದನ್ನು ತಿಂದು ಮಲ್ಕೊಂಡಿದ್ದಾಯಿತು. ಇವತ್ತೂ ಅದೇ ಅವರೆಕಾಳು ಸಾಂಬಾರಿದೆ, ಅದನ್ನೇ ತಿನ್ನಬೇಕು.
ಬೇರೆ ಏನು ಕೆಲಸ ಇಲ್ಲ ಇವತ್ತು. ಫುಲ್ ಕೆಲಸ. ನೆನ್ನೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಅದನ್ನೆಲ್ಲ ಒಣಗಾಕಿದ್ದೀನಿ. ಬಿಸಿಲೇ ಇಲ್ಲ. ನೆನ್ನೆ ಸ್ವಲ್ಪ ಬಿಸಿಲಿತ್ತು, ಇವತ್ತು ತೆಗಿಬೇಡ. ನೆನ್ನೆ ಸ್ವಲ್ಪ ಬಿಸಿಲಿತ್ತು. ಚಿಂಟು, ನನಗೆ ಬೆಳಿಗ್ಗೆ ಡೋರ್ ತೆಗೆದ್ಬಿಟ್ರೆ ಸೀನ್ ಬರುತ್ತೆ, ಅದಕ್ಕೆ ನಾನು ಎದ್ದೋಳೋದಿಲ್ಲ. ಬೆಡ್ಶೀಟ್ ಗುಬ್ರು ಹಾಕ್ಕೊಂಡು ಮಲ್ಕೊಂಡಿರ್ತೀನಿ. ನೆನ್ನೆನೂ ಹಂಗೆ ಡೋರ್ ತೆಗೆದ್ಬಿಟ್ಟು ಸಖತ್ ಸೀನ್ ಆಗ್ಬಿಡ್ತು. ಆಮೇಲೆ ಮಾತ್ರೆ ನುಂಗ್ದೆ. ಇವಾಗ ನೋಡಿದ್ರೆ ತಿರ್ಗಾ ಬೆಳಿಗ್ಗೆ ನನ್ನ ಮಗ ಕಾಲೇಜ್ಗೆ ಹೋದ. ಅವನಿಗೆ ಎಕ್ಸಾಮ್ ಇದೆ ಇವತ್ತು. ಮೊನ್ನೆ ಒಂದು ಎಕ್ಸಾಮ್ ಬರ್ದ, ಇವತ್ತೊಂದು ಎಕ್ಸಾಮ್ ಇದೆ. ಅವನು ಬೆಳಿಗ್ಗೆನೇ ಹೋದ ಕಾಲೇಜ್ಗೆ. ನಮ್ಮ ಯಜಮಾನರು ಆಫೀಸ್ಗೆ ಹೋದರು. ಇವಾಗ ನಾನು ನನ್ನ ಮಗಳು ಮನೇಲಿದ್ದೀವಿ. ನನ್ನ ಮಗಳಿಗೆ ಸ್ಕೂಲ್ ರಜಾ, ಟ್ಯೂಷನ್ನು ರಜಾ ಇವತ್ತು. ಅದಕ್ಕೆ ನಾನು ಇವಾಗ ಎದ್ದಿದ್ದೀನಿ. ಅವಾಗಿಂದ ನಮ್ಮ ಯಜಮಾನ್ರು ನನ್ನ ಮಗ ಹೋಗೋವಾಗ ಬೆಡ್ಶೀಟ್ ಗುಬ್ರು ಹಾಕ್ಕೊಂಡು ಮಲ್ಕೊಂಡಿದ್ದೆ. ಯಾಕೆಂದರೆ ಒಂದು ಚೂರು ಗಾಳಿ ಬಂದರೂ ನನಗೆ ಸೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಎದ್ದು ಕುತ್ಕೊಂಡಿದ್ದೀನಿ. ಇವಳು ನೋಡಿದ್ರೆ ಇವಾಗೆ ಕದ ತೆಗಿತಾಳೆ. ಒಂದಿಷ್ಟು ಗಾಳಿ ಬಂದರೆ ಸಾಕು, ಒಂದು ಸೀನ್ ಬಂದರೆ ಇವತ್ತು ಫುಲ್ ಸೀನ್ ತಾನೇ ಇರಬೇಕು, ಆ ಥರ ಆಗಿಬಿಡುತ್ತೆ. ನನಗೆ ಅಲರ್ಜಿ ಇದೆ ನನಗೆ. ಅದಕ್ಕೆ ಅಲರ್ಜಿ ಮಾತ್ರೆ ಕೊಟ್ಟಿದ್ದಾರೆ ಡಾಕ್ಟ್ರು. ಆ ಥರ ಸೀನ್ ಬಂದಾಗ ಆ ಮಾತ್ರೆ ತೊಗೊಂಡ್ರೆ ಬೇಗ ಸ್ಟಾಪ್ ಆಗುತ್ತೆ. ಹಂಗಂತ ಯಾವಾಗೂ ತೊಗೊಳ್ತಾ ಇದ್ದರೆ ಅದು ಒಳ್ಳೇದಲ್ಲ ಅಂತ ಹೇಳಿದ್ದಾರೆ. ಜಾಸ್ತಿ ತೊಗೊಳ್ಬಾರ್ದು ಅಂತ ಹೇಳಿದ್ದಾರೆ. ತುಂಬ ಅಲರ್ಜಿ ಆದರೆ ತೊಗೊಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬೆಳಿಗ್ಗೆದ್ದು ಡೋರ್ ತೆಗಿಲಿಲ್ಲ ಅಂದರೆ ಸೀನ್ ಬರೋಲ್ಲ. ಡೋರ್ ತೆಗೆದ್ಬಿಟ್ರೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಸೀನ್ ಬರುತ್ತೆ. ನೋಡಿ ಏನು ಕೆಲಸ ಮಾಡ್ತಾಳೆ. ಸೂರ್ಯ ನಮಸ್ಕಾರ ಮಾಡಿ ಬಂದ್ಲಂತೆ ಇಷ್ಟು ಬೇಗ. ಒಂದು ನಿಮಿಷನೂ ಆಗಿಲ್ಲ ಇವಳು ಆಚೆ ಹೋಗಿ ಸೂರ್ಯ ನಮಸ್ಕಾರ ಮಾಡಿಬಿಟ್ಲಂತೆ. ಸುಮ್ಮನೆ ಒಂದು ನಮಸ್ಕಾರ ಮಾಡಿ ಬಂದ. ಹೋಗ್ಬಿಟ್ಟು ಸೂರ್ಯ ನೋಡ್ಕೊಂಡು ಅವ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂದು ಒಳ್ಳೇದಾಗ್ಲಿ ಅಂದ್ಬಿಟ್ಟು ಸೂರ್ಯನ್ಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಲಂತೆ. ಅಯ್ಯೋ ದೇವ್ರೆ, ಸೂರ್ಯನ್ಗೆ ಒಳ್ಳೇದಾಗ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಲಂತ. ಅಲ್ಲಿಂದ ಸೂರ್ಯನೇ ಬಂದಿಲ್ಲ. ಸೂರ್ಯನೇ ಬಂದಿಲ್ವಂತ. ಯಾಕೆ ಕೆಳಗಡೆ ಇಲ್ದವನು ಹೋಗಮ್ಮ. ಸೂರ್ಯ ಕೆಳಗಿಳಿದ್ ಬಂದವನಂತ ಇವಳ ಹತ್ರ ಹ್ಯಾಪಿ ನ್ಯೂ ಇಯರ್ ಹೇಳ್ಸ್ಕೊಳಕ್. ಇಲ್ಲೇ ಅವನ ಮನೆ ಪಕ್ಕದಲ್ಲಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಏನೇನು ಕೆಲಸ, ಪಾತ್ರೆ ತೊಳಿಬೇಕು, ರಾಶಿ ಕೆಲಸ ಇದೆ, ಅದೆಲ್ಲ ಮುಗಿಸಿ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹಾಗೆ ಕಂಟಿನ್ಯೂ ಮಾಡ್ಕೊಂಬರ್ತೀನಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷನ ಖುಷಿಯಾಗಿ ಎಂಜಾಯ್ ಮಾಡಿ. ಓಕೆನಾ ಫ್ರೆಂಡ್ಸ್? ನನ್ನ ಮಗಳು ಕ್ಯಾಲೆಂಡರ್ ಚೇಂಜ್ ಮಾಡ್ತಾ ಇದ್ದಾಳೆ ನೋಡಿ. ಪಾಕೆಟ್ ಕ್ಯಾಲೆಂಡರ್, ಈ ಥರ ಪಾಕೆಟ್ ಕ್ಯಾಲೆಂಡರ್, ಅದರಲ್ಲೇ ಫ್ರೀ ಬರುತ್ತೆ. ಅದು ಇಲ್ಲಿ ಚೇಂಜ್ ಮಾಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಬಾಯ್.